ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಏನಪ್ಪ ಇದು ಏನೋ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊತಾ ಇದ್ದೀರಾ. ಇದು ಬಂದು 1 ಇಯರ್ ಬ್ಯಾಕ್ ವಿಡಿಯೋ ಗೈಸ್. ಇದು ಹಳೆ ವಿಡಿಯೋ. ಏನಂದರೆ ಒಂದು ಸ್ಕೂಲ್ದು ಪ್ರಾಜೆಕ್ಟ್ ಕೊಟ್ಟಿದ್ರು ನನ್ನ ಮಗಳಿಗೆ. ಅದನ್ನು ನಾವು ಮಾಡಿದ್ವಿ. ಅದು ಯಾವ ರೀತಿ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೆ. ಅದರಿಂದ ಅದು ಇದು 1 ಇಯರ್ ಆಯಿತು ಅಂದ್ಬಿಟ್ಟು ನಮಗೆ ಅದು ನೋಟಿಫಿಕೇಷನ್ ತೋರಿಸುತ್ತಲ್ವ, ನೋಡ್ತಾ ಇದ್ದೆ. ಚೆನ್ನಾಗಿತ್ತು. ಸರಿ, ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, ಫಸ್ಟಿಗೆ ನಾವು ಒಂದು ಸ್ಕೂಲ್ ಪ್ರಾಜೆಕ್ಟ್ ಕೊಟ್ಟಿದ್ರು ನನ್ನ ಮಗಳಿಗೆ, ಸ್ಕೂಲ್ ಮಾಡೆಲ್ ಮಾಡ್ಕೊಬರೋದಕ್ಕೆ. ನನಗೆ ಒಂದು ಸ್ವಲ್ಪ ಈಸಿ ಅನ್ನೋದಕ್ಕಿಂತ ರಿಸ್ಕ್ ತೊಗೊಂಡು ಮಾಡೋ ಥರದಂದರೆ ತುಂಬ ಇಷ್ಟ. ಸ್ಕೂಲ್ ಅಂದರೆ ನಾರ್ಮಲ್ ಅಲ್ವಾ ಗೈಸ್, ಮಾಡೋದು ತುಂಬ ಕಷ್ಟ ಇದೆ ಅದನ್ನು ರೆಡಿ ಮಾಡೋಕ್ಕೆ. ನಾನು ಎಷ್ಟು ಇದು ಅಂದರೆ ಎಷ್ಟು ಎಫರ್ಟ್ ಹಾಕಿದ್ದೀನಿ ಅಂತಂದರೆ ಸಕ್ಕತ್ತಾಗಿ ಬಂದಿತ್ತು ಸ್ಕೂಲ್ ಮಾತ್ರ. ನಾನು ಇಷ್ಟು ಚೆನ್ನಾಗಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅಂತೂ ಇರಲಿಲ್ಲ ನನಗೆ. ಆದರೆ ಅಷ್ಟು ಚೆನ್ನಾಗಿ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಏನಿಲ್ಲ ಅಂದರೂ ಇದು ಮಾಡೋಕ್ಕೆ ನನಗೆ 3 ಡೇಸ್ ಆಯಿತು. ಅದು 3 ಡೇಸ್ ಏನಕ್ಕೆ ಅಂತಂದರೆ ಮನೆಯಲ್ಲೂ ಕೆಲಸ ಮಾಡ್ಕೊಬೇಕಾಗಿತ್ತು, ಮತ್ತು ಪಾರ್ಲರ್ ಇರೋದ್ರಿಂದ ಪಾರ್ಲರಲ್ಲೂ ಕೆಲಸ ಇರ್ತಿತ್ತಲ್ವ. ಎಲ್ಲ ಮುಗಿಸ್ಕೊಂಡು ಫ್ರೀ ಟೈಮಲ್ಲಿ ಕುತ್ಕೊಂಡು ನಾನು ಇದನ್ನು ಮಾಡಿದ್ದೀನಿ. ನನಗೆ ಇದಕ್ಕೆ ಬೇಕಾಗಿದ್ದು ಇದು ಶೀಟ್ ಎಲ್ಲನೂ ಬಂದು ನನ್ನ ಹಸ್ಬೆಂಡೇ ತಂದುಕೊಟ್ರು. ಇನ್ನು ನಾರ್ಮಲ್ ಇನ್ನದು ಫ್ಲವರ್ ಇದೆಲ್ಲ ಇದೆ ಅಲ್ವಾ, ಅಂದರೆ ಮರ ಥರ ಬಸ್ಸು, ಮತ್ತು ಇದಕ್ಕೆಲ್ಲ ಒಂದು ಸ್ವಲ್ಪ ಈ ಕಲರ್ ಪೇಪರ್ಸ್ಗೆ ಇದಕ್ಕೆಲ್ಲ ನನಗೆ ಒಂದು 2000 ರೂಪೀಸ್ ಖರ್ಚಾಯಿತು ಎಲ್ಲದಕ್ಕೂ. ಅಷ್ಟು ಖರ್ಚಾಗಿದ್ರೂ ನನಗೆ ಏನು ಖುಷಿ ಅಂತಂದರೆ ಇಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂತಲ್ವಾ ಅಂತೇಳ್ಬಿಟ್ಟು ತುಂಬ ಖುಷಿ ಆಯಿತು. ಸ್ಕೂಲಲ್ಲೂ ಅಷ್ಟೇ ನಾನು ಎತ್ಕೊಂಡು ಹೋಗಿದ್ದೆ ಇದನ್ನು ಕೊಟ್ಟಿದ ತಕ್ಷಣ ಅವರು ಅಷ್ಟೇ ತುಂಬ ಖುಷಿಪಟ್ಟರು. ತುಂಬ ಚೆನ್ನಾಗಿ ಬಂದಿದೆ ಮಾಡೆಲ್ ಇದು ಅಂತೇಳ್ಬಿಟ್ಟು. ಹೆಂಗೆ ಅಂದರೆ ಇದು ನಾನು ಮಾಡಿದ್ದು ಅಂತ ಅಂದ್ಕೊಂಡಿಲ್ಲ ಅವರು, ಯಾರಿಗೋ ದುಡ್ಡು ಕೊಟ್ಟು ಮಾಡಿಸಿದ್ದೀವಿ ಅನ್ನೋ ಥರ ಇತ್ತದು. ಮಾಡಿಸಿದ್ದೀವಿ ಯಾರ ಹತ್ರನೋ, ಈ ಥರ ಡಿಸೈನ್ ಮಾಡ್ತಾರಲ್ವ ಅವ್ರ ಹತ್ರ ಮಾಡಿಸಿದ್ದೀವಿ ಅಂದ್ಕೊಂಡಿದ್ದಾರೆ ಅವರು. ಆಮೇಲೆ ಇಲ್ಲ, ಇದು ನಾನೇ ಮಾಡಿದ್ದು ಅಂತ ಅಂದಿದ್ದಕ್ಕೆ ಹೌದಾ ತುಂಬ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ಇವಳ್ದು ಸ್ಟಾರ್ಟಿಂಗಲ್ಲೇ ಇಟ್ಟಿದ್ರು ಸ್ಕೂಲು. ಅಂದರೆ ಸ್ಕೂಲಲ್ಲೇ ಎಕ್ಸಿಬಿಷನ್ ಮಾಡಿದ್ರಲ್ವ, ಅದರಿಂದ ಇದು ಮಾಡೆಲ್ ಮಾಡ್ಕೊಂಡು ಹೋಗಿದ್ದು. ಬಂದಿದ್ದ ತಕ್ಷಣ ಎಂಟ್ರಿಯಲ್ಲಿ ಇದೇ ಸ್ಕೂಲೇ ನೋಡ್ಕೊಂಡು ಅವ್ರು ಮುಂದಕ್ಕೆ ಹೋಗೋ ಥರ ಇತ್ತು. ತುಂಬ ಚೆನ್ನಾಗಿ ಬಂದಿತ್ತು ಸ್ಕೂಲ್. ಏನು ಬೇಜಾರಾಯಿತು ಅಂದರೆ ಇದು ಆ ಫಂಕ್ಷನ್ ಮುಗಿದ್ಮೇಲೆ ರಿಟರ್ನ್ ಮನೆ ಕಳ್ಸಿಬಿಟ್ರು. ಮನೇಲಿ ಇಡೋಕ್ಕೆ ಜಾಗ ಇರಲಿಲ್ಲ. ಅದು ಒಂದು ಸ್ವಲ್ಪ ನನಗೆ ಬೇಜಾರಾಯಿತು. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರು ವಾಪಸ್ ಕೊಟ್ಬಿಟ್ರು ಅಂತ ಬೇಜಾರಾಯಿತು. ಅಷ್ಟು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿತ್ತು. ಓಕೆ ಗೈಸ್, ಇದು ನಿಮಗೆಲ್ಲ ಹೆಂಗೆ ಅನ್ನಿಸ್ತಿದೆ, ಯಾವ ಥರ ಮಾಡಿದ್ದೀನಿ ಸ್ಕೂಲು, ಮತ್ತು ಇದು ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆಯಾ, ಅಂದರೆ ಈ ಸ್ಕೂಲ್ ಮಾಡಿದ್ದು ನಿಮ್ಗೆ ಇಷ್ಟ ಆಯಿತಾ ಈ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಹೆಂಗಿದೆ ಅಂತ ಒಂದು ಕಾಮೆಂಟ್ ಮಾಡಿ, ನನಗೂ ಖುಷಿ ಆಗುತ್ತೆ ಗೈಸ್. ಇದು ನಿನ್ನೆ ಒಂದು ಹೋಮ್ ಸರ್ವಿಸ್ ಹೋಗಿದ್ದೆ. ಅಲ್ಲಿ ನಾನು ಯಾವಾಗಲೂ ಹೋಗ್ತೀನಿ, ಇದು ನನಗೆ ಗೊತ್ತಿರೋರ ಮನೆಯೇ. ಇದು ತುಂಬ ಚೆನ್ನಾಗಿದೆ. ಅವರು ಪ್ಲಾಂಟ್ಸ್ ಎಲ್ಲ ಹಾಕಿರೋದೇ ಆಗಲಿ ಅಲ್ಲಿ ಮನೆ ಹತ್ರ, ಈ ಥರ ನನಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಗಿಡ ಎಲ್ಲ ಇದ್ದರೆ. ಅದಕ್ಕೆ ಇದು ಒಂದು ವಿಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಫ್ರೂಟ್ಸು ಮತ್ತು ಮಾವಿನಕಾಯ್ದು ಏನೇನೋ ಮರ ಇದ್ದಾವೆ ಅಲ್ಲಿ. ಮತ್ತು ನೈಟು ಹಸ್ಬೆಂಡು ಡ್ರೈ ಗೋಬಿ ಮತ್ತು ಫ್ರೆಂಚ್ ಫ್ರೈ ತಂದಿದ್ರು. ತಿಂದ್ವಿ ನಾನು ನನ್ನ ಮಗಳು ಇಬ್ರು. ಚೆನ್ನಾಗಿತ್ತು. ತಿಂದ್ಬಿಟ್ಟು ಮತ್ತೆ ಏನೋ ಒಂದು ಪಾರ್ಸಲ್ ತಂದಿದ್ರು ನೋಡಿ. ಏನಂತ ಗೊತ್ತಿಲ್ಲ. ಏನು ಮಮ್ಮ ಇದು? ಅನ್ಬಾಕ್ಸಿಂಗ್ ಮಾಡ್ತಾನೆ, ನೋಡೋಣ. ಏನು ಅಂದರೆ ಹೇಳ್ತಾನೆ ಇಲ್ಲ. ಓದಕ್ಕೆ ಬರುತ್ತಾ ನಿಂಗೂ? ಪರವಾಗಿಲ್ಲ, ಓದ್ತೀಯಾ? ಎಷ್ಟು ಈಸಿಯಾಗಿ ತೆಗ್ದಿದ್ದಾರೆ. ಏನಿದು? ಇದ್ರೊಳಗಡೆ ಒಂದು ಬಾಕ್ಸು, ಚಿಕ್ಕ ಬಾಕ್ಸು, ಅದನ್ನೇ ಪ್ಯಾಕ್ ಮಾಡ್ಬೋದಾಗಿತ್ತಲ್ವಾ? ಸೌಂಡ್ ಬಾಕ್ಸ್. ಏನಿದೆ ಹೇಳು, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡು ಜನಕ್ಕೆ. ಟನ್ 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 ಟನ್. ಗೈಸ್, ಇದ್ರ ಹೆಸರು ನೀವೇ ಓದ್ಕೊಂಬಿಡಿ.
ಇದೇನು ಮಾಡೋದು, ಇದೇನು ಯೂಸ್ ಆಗುತ್ತೆ ಅಂತ ಹೇಳು. ಸೌಂಡ್ ಬಾಕ್ಸು ಯಾವ ಥರ ಯೂಸ್ ಮಾಡೋದು ಇದನ್ನು? ಆನ್ ಬಟನ್ ಇತ್ತಲ್ಲ, ಆನ್ ಬಟನ್ ಎಲ್ಲಿದೆ? ಒಂದು ನಿಮಿಷ, ಕಾಣಿಸ್ತಾ ಇಲ್ಲ ಇಲ್ಲಿ. ನೀನು ಕತ್ಲಿಗೆ ಇಟ್ಬಿಟ್ಟು ಕಾಣಿಸ್ತಾ ಇಲ್ಲ ಅಂದರೆ ಓಕೆ ಬಾ, ಇರೋ ನಿಮಿಷ ಫ್ಲಾಶ್ ಆನ್ ಮಾಡ್ತೀನಿ. ಹಾಂ ಮಾಡಿ ಇವಾಗ ಕಾಣಿಸ್ತಿದೆ. ಇದು ಆನ್ ಬಟನ್. ಅಯ್ಯಪ್ಪ ಭಯ ಬಿದ್ದೆ ನಾಡು. ಅಷ್ಟೇ. ಇದು ವಾಲ್ಯೂಮ್ ಬಟನ್ನು. ಬ್ಲೂಟೂತ್ ಪೇರ್ ಅಲ್ಲ ಇದು ಎಕ್ಸ್ಚೇಂಜ್ ಮಾಡೋದು ಅಲ್ವಾ? ಇದು ಸೌಂಡ್ ಜಾಸ್ತಿ ವಾಲ್ಯೂಮ್ ಬಟನ್ನು, ಇದು ಕಡಿಮೆ ಮಾಡೋದು. ಇದೇನಿದು? ಅದು ಮೀಡಿಯಮ್ ಸೌಂಡ್, ಮೀಡಿಯಮ್. ಓಕೆ. ಏನಿದು ಜಿಗಿ ಜಿಗಿ ಅಂತ ಇದೆ? ಲೈಟ್ ಆನ್ ಆಗಿದೆ ಅಂತ ಗೊತ್ತಾಗೋಕ್ಕೆ. ಸೌಂಡ್ ಸ್ವಲ್ಪ ಕಮ್ಮಿನೇ ಕೊಡಪ್ಪ, ಜೋರಾಗಿ ಕೊಡಬೇಡ, ಕಿವಿಗಳು ಹೊರಟೋತವೆ. ಓ ಇದೆ ಅದಿದು ಕಣ್ಣುಗಳಿದ್ದಂಗವೆ, 2 ಕಣ್ಣು ಥರ. ನೊಣ ಮುಖ ಹಿಂಗೆ ಇರುತ್ತೆ, ಅದರಲ್ಲೇ ಇರೋದು ಸೌಂಡ್. ದೇವ್ರೇ, ಸೌಂಡ್ಗಳು ಕಿವಿ ಕಿತ್ತೋಗ್ತೈತೆ ಗಾಯ್, ಸಕ್ಕ ಸೌಂಡ್ ಬರುತ್ತೆ. ಏನಂದರೆ ನಾನು ಸೌಂಡು ಹಾಕಿಲ್ಲ, ಯಾಕೆಂದರೆ ಕಾಪಿ ರೇಟ್ಸ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ನಾನು ಸೌಂಡದು ಮ್ಯೂಟ್ ಮಾಡಿಬಿಟ್ಟೆ. ಚೆನ್ನಾಗಿದೆ. ಅಂದರೆ ಡಿ ಜೆ ಸೌಂಡ್ ಬರುತ್ತಲ್ಲ ಆ ಥರ ಇದೆ ಇದು. ಇಷ್ಟು ಚಿಕ್ಕದ್ರಲ್ಲಿ ದೊಡ್ಡ ಸೌಂಡ್ ಬಾಕ್ಸು, ಡಿ ಜೆ ಸೌಂಡ್ ಬಾಕ್ಸ್ ಬರುತ್ತಲ್ಲ ಆ ಥರ ಸೌಂಡ್ ಬರ್ತಾ ಇದೆ. ಸಕ್ಕತ್ತಾಗಿದೆ. ಇದಕ್ಕೆ ಚಾರ್ಜರ್ ಇದೆಯಾ ಮಾಮ? ಇದು ಚಾರ್ಜ್ ಹಾಕ್ಕೊಳ್ಬೇಕಾ ಇದನ್ನು? ಓಕೆ ಗಾಯ್ಸ್, ಇದೇನು ಗೊತ್ತಾ ತಂದಿರೋದು? ಇದರಲ್ಲಿ ನಾನು ಡೈಲಿ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋಕ್ಕೆ. ಏನಕ್ಕೆ ಅಂದರೆ ಡ್ಯಾನ್ಸ್ ಮಾಡಿದ್ರೆ ಒಂದು ಸ್ವಲ್ಪ ಸಣ್ಣ ಆಗ್ತೀನಂತೆ, ಅದಕ್ಕೆ ತಂದವ್ರೆ. ಇದರಲ್ಲಿ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿ ಸಣ್ಣ ಆಗಲಿ ಅಂತೇಳ್ಬಿಟ್ಟು ಅಲ್ವಾ? ಹೇಳು ಮಾಮ, ಮೊನ್ನೇನು ಹೇಳ್ತಾ ಇದ್ದಲ್ಲ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಆದರೂ ಮಾಡು ಸಣ್ಣ ಆತಿ ಅಂತ. ನಿಜ ತಾನೇ? ಅದಕ್ಕೆ ತಂದಿರೋದು ನೀನು. ನಂಗೆ ಗೊತ್ತಾಯ್ತು ಬಿಡು, ನೀನು ಒಳಗೊಳಗೆ ಏನೇನು ಪ್ಲ್ಯಾನ್ ಮಾಡ್ತೀಯ ಅಂತ. ಗಾಯ್ಸ್, ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು, ಇದು ನೀವು ತೊಗೋಬೇಕು ಅಂದರೆ ಕಮೆಂಟ್ ಮಾಡಿ. ನಾನು ನಿಮಗೆ ಇದು ಎಲ್ಲಿ ತೊಗೊಂಡಿದ್ದು ಅಂದರೆ ಆಲ್ರೆಡಿ ನಿಮ್ಗೆ ಗೊತ್ತಾಗ್ಬಿಟ್ಟೈತೆ. ಇದು ಪ್ರೈಸ್ ಎಷ್ಟು ಅಂತೇಳ್ಬಿಟ್ಟು ನಿಮಗೆ ಇದ್ರ ಬಗ್ಗೆ ಡೀಟೇಲ್ಸು ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದರೆ ಹೇಳ್ತೀನಿ. ಆದರೆ ಸೌಂಡ್ ಮಾತ್ರ ಕಿವಿ ಕಿತ್ತೋಗುತ್ತೆ, ಸಖತ್ತಾಗಿ ಬರ್ತಾಯಿದೆ ಸೌಂಡು. ಓಕೆ ಗೈಸ್, ನೋಡಿದ್ರಲ್ವಾ? ನಿಮ್ಗೇನಾದರೂ ಇದ್ರದ್ದು ಲಿಂಕ್ ಆಗಲಿ ಇದು ಎಷ್ಟು ಪ್ರೈಸ್ ಅಂತ ನಿಮಗೂ ಗೊತ್ತಾಗಬೇಕು ಅಂತಂದರೆ ಒಂದು ಕಾಮೆಂಟ್ ಮಾಡಿ, ನಾನು ಅದರದ್ದು ಲಿಂಕ್ ಹೇಳ್ತೀನಿ. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಬಟನ್ ಕ್ಲಿಕ್ ಮಾಡಿ. ಮಿಸ್ ಮಾಡದೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.